ಚಿಕನ್ ತಕ ಬಂದ್ಬಿಡು, ಅಮ್ಮಂಗೂ ಹೇಳ್ತೀನಿ. ಇವತ್ತು ಏನೇ ಮಾಡ್ತೀವಿ ಅಡಿಗೆ, ಏನಿದ್ರು ನಿಲ್ಸು. ಯಾಕ್ರಿ ಹೋಟ್ಲು ಕರ್ಕೊಂಡು ಹೋಗ್ತೀರೇನ್ರಿ? ಹೋಟ್ಲಿಗೆ ಕರ್ಕೊಂಡು ಹೋಗಲ್ಲ ಕಣಮ್ಮಿ, ಹೋಟ್ಲ ಮನೆಗೆ ಬರುತ್ತೆ. ಬಿರಿಯಾನಿ ಮಾಡಿ ಇವತ್ತು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ, ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಬಿರಿಯಾನಿನ ನಾನು ಅವಳು ಸೊಸೆಕೆಲ್ಲೇ ಮಾಡಿಸೋದು, ಅವಳು ಚೆನ್ನಾಗಿ ಮಾಡ್ತಾಳೆ. ಅಮ್ಮ ತಗೊಳಮ್ಮ, 1 kg ಚಿಕನ್ ತಂದಿದ್ದೀನಿ. ಸರಿ ಕಣಮ್ಮ. ಏನು ನೋಡ್ತಾಳೆ ನೀನು ಹೆಂಡತಿ? ಎದ್ದೋಳೆ ಇನ್ನೂ ಇಲ್ವಾ? ಭಾನುವಾರ ಅಂತ ಇನ್ನು ಆರಕ್ಕೆ ಬಿದ್ದೋಳ? ಅವಳ ಎದ್ದಿ ಮೊಬೈಲ್ ನೋಡ್ಕೊಂಡು ಕೂತವಳೆ. ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ಬಿಟ್ಟು ನಾನು ಕೂತ್ಕೊಳ್ಳೋಣ ಈಚೆಗಡೆ. ಅವಳು ಹೆಂಗೋ ಅಡುಗೆ ಮನೆಗೆ ಬಂದೇ ಬರ್ತಾಳೆ, ಏನೂ ಅಡುಗೆ ಮಾಡಿಲ್ಲ ಅಂತ ನೋಡ್ತಾಳೆ, ಮಾಡ್ತಾಳೆ. ಇನ್ನೇನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಅವಳು ಬಂದು ಗ್ಯಾಸ್ ಹಚ್ಚಿ ಮಾಡೋದು. ಅವಳ ಕೈ ಚೆನ್ನಾಗಿತ್ತು, ಅವಳ ಕೈಯಾರನೇ ತಿನ್ನೋಣ. ಏನು ಏನು ಸ್ಮೆಲ್ ಇರುತ್ತೆ ಇಲ್ಲ ಅಡುಗೆ ಮನೆಯಿಂದ? ಒಗ್ಗರಣೆ ಹಾಕೋ ಸ್ಮೆಲ್ ಆದ್ರೂ ಬಿಡ್ಬೇಕಿತ್ತಲ್ಲ. ಹೊಟ್ಟೆ ರಶೀತೈತೆ, ಏನಪ್ಪ ಮಾಡೋದು ಇವಾಗ? ಭಾನುವಾರ ಅಂತ ಏನಾದ್ರು ನಮ್ಮ ಮತ್ತೆ ಮಾಡದೆ ಹೋಗ್ಬಿಟ್ರಾ? ಒಂದ್ಸಲ ಅಡುಗೆ ಮನೆ ನೋಡೋಣ. ಓ, ನಮ್ಮ ಮತ್ತೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಬಿರಿಯಾನಿ ಮಾಡೋಕ್ಕೆ ಅದನ್ನು ಎಲ್ಲ ಕಟ್ ಮಾಡಿ ಎಲ್ಲ ಇಟ್ಬಿಟ್ಟು ಹೋಗ್ಬಿಟ್ಟವ್ರೆ ಈಚೆ ಎಲ್ಲ. ನಮ್ಮ ಮತ್ತೆ ನಾನು ಮಾಡಲ್ಲ ಅತ್ತೆ. ನಾನು ಮಾಡಿ ಇಟ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ತೊಳ್ಕೊಂಡು ಬರೋ ಜೊತೆಲಿ ಎಲ್ಲ ತಪ್ಪಲೆ ಎಲ್ಲ ಕಾಲಲ್ಲಿ ಇಷ್ಟು ಇಟ್ಟಿರ್ತೀರಾ. ನಾನು ಮಾಡಲ್ಲ ಅತ್ತೆ. ಈ ರೂಮಲ್ಲಿ ತಲೆನೋವು ಅಂತ ಮಲ್ಕೊಳ್ಳೋಣ ಅಷ್ಟೇ. ನೋಡ್ದ ಇವಳನ್ನ ಅತ್ತೆ ಅಂತ ಒಂದು ಮರ್ಯಾದಿಲ್ಲ, ಮನೇಲಿ ಅಡುಗೆ ಮಾಡೋಕ್ಕಾಗಿಲ್ಲ. ಒಂದಿನ ಅಡುಗೆ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಇವಳಿಗೆ? ಏನು ಕೆಲಸಕ್ಕೆ ಹೋಗ್ಬಿಟ್ಬಿಟ್ರೆ ಅಡುಗೆ ಮಾಡಂಗಿಲ್ವಾ? ನಾನು ಮಾಡಲ್ಲ ಇವತ್ತು, ಏನಾಗುತ್ತಾಗಲಿ. ಮಗನೇ ಬಾಯಿಲಿ. ಏನಪ್ಪ ಜೋರಕ್ಕೆ ಕೂಗಲ್ಲ? ಇದೇನಪ್ಪ ಏನು ಮಾಡೇ ಇಲ್ವಲ್ಲ ಇವರು? ಅದಕ್ಕೆ ಕಣಕ್ಕೆ ಹೋಗಿದ್ದು, ಇವರೇನು ಮಾಡಿಲ್ಲ. ಬರೋಣ ಹೋಟ್ಲಿಗೆ ಹೋಗೋಣ. ಯಾಕನೆ ಬೆಳಗ್ಗೆನೇ ಫೋನ್ ಇಟ್ಕೊಂಡು ಕೂತಿದ್ಯಲ್ಲ ನೀನು? ಸರಿನಾ? ಅಮ್ಮ ಮನೆ ಕೆಲಸ ಎಲ್ಲ ಮಾಡೈತೆ, ಪಾತ್ರೆ ತೊಳೆದೈತೆ, ಮನೆ ಕ್ಲೀನ್ ಎಲ್ಲ ಮಾಡೈತೆ. ನೀನೊಂದೇ ಒಂದು ಅಡುಗೆ ಮಾಡೋಕ್ಕಾಗಲ್ವೇನೆ? ಆಗಲ್ಲ ಕಣ್ರಿ ನನ್ನ ಕೈಲಿ. ನಿಮ್ಮ ಅಮ್ಮನೇ ಅಡುಗೆ ಮಾಡಬೇಕಿತ್ತು, ನಾನು ಬಂದು ಮನೆ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ. ಓಹೋ ಹೌದಾ, ಆಯ್ತಮ್ಮ ಆಯ್ತು. ಅಪ್ಪ ರೆಡಿ ಆಗಪ್ಪ, ನಾವು ಫೇಮಸ್ ಬಿರಿಯಾನಿ ಹೋಟ್ಲಿಗೆ ಹೋಗ್ಬಿಟ್ಟು ಅಲ್ಲೇ ತಿಂಡಿ ಮಾಡ್ಕೊಂಡು ಮಧ್ಯಾಹ್ನಕ್ಕೂ ಪಾರ್ಸಲ್ ಕಟ್ಸ್ಕೊ ಬರೋಣ. ಹೋಗೋಣ ನಡಿಯಪ್ಪ. ಇವರಿಬ್ರದ್ದು ಇದ್ದಿದ್ದೆ ಕಣ, ಇವರಿಬ್ರದ್ದು ಎಲ್ಲಾರ ಮನೇಲಿ ಇದೆ ಇದ್ದಿದ್ದು ಕಣ. ಹೋಗೋಣ, ನಾವು ಆರಾಮಾಗಿ ತಿನ್ಕೊಂಡು ಬೀಡ ಹಾಕೊಂಡು ಬರೋಣ. ಮಗನೇ ಬ್ರಾ, ಬಿರಿಯಾನಿ ತಿನ್ಕೊಂಡು ಬೇಗ ಮನೆಗೆ ಹೋಗಿ ನಿದ್ದೆ ಮಾಡೋಣ ಚೆನ್ನಾಗಿ. ಉನಪ್ಪ ಇನ್ನೇನು ಕೆಲಸ? ತಿನ್ಬಿಟ್ಟು ಮಲಗದೆ ತಾನೆ, ಅವರಿಬ್ರದ್ದು ಇದ್ದಿದ್ದೆ. ಚೆನ್ನಾಗಿತ್ತಲ್ಲಪ್ಪ ಬಿರಿಯಾನಿ. ಹೆಂಗ್ರಿ ಬಿರಿಯಾನಿ ತಿನ್ನಕ್ಕೆ ಹೋಗಿದ್ರ? ನಮ್ಮ ಕರೆದಿದ್ರೆ ನಾವು ಬರ್ತಾ ಇದ್ದೀವೇನ್ರಿ? ಏನ್ರಿ ನನ್ನನ್ನು ಬಿಟ್ಟೋಗಿ ಬಿರಿಯಾನಿ ತಿನ್ನಕ್ಕೆ ಹೋಗಿದ್ದೀರಾ ನೀವು? ನನ್ನ ಕರೆ ನಾನು ಬರ್ತಾ ಇರಲಿಲ್ವಾ? ಅಬ್ಬ ಪರವಾಗಿಲ್ವೇ, ನಾವು ಬರ್ತೀವಿ ಅಂತ ಹೇಳ್ತೀರಲ್ಲ. ಅಲ್ಲ ಕಣೀಗ, ನನ್ನನ್ನು ಕರೆದ್ರೆ ನಾನು ಬರ್ತೀನಿ ಅಂತ ಹೇಳ್ತಿದ್ಯಲ್ಲ, ಅದೇನೇ ಮನೆ ಕೆಲಸದಲ್ಲಿ ಯಾಕೆ ತೋರಿಸಲ್ಲ? ಬಾಯ್ಬಿಟ್ಟೆ ಹೇಳ್ಬೇಕಾ? ಇಬ್ರು ಅನ್ಸರ್ಸ್ಕೊಂಡು ಹೋಗ್ಬೇಕು. ನಮ್ಗೆ ನೀವು ಮಾಡ್ಲಿ ಅವ್ರು ಮಾಡ್ಲಿ ಅಂತಲ್ಲ, ನಮ್ಗೆ ಎಲ್ಲಾರು ಮಾಡಿದ್ರು ಖುಷಿನೇ. ಮನೇಲಿ ಎಲ್ಲಾರು ಖುಷಿಯಾಗಿರ್ಬೇಕು. ಹಂಗಂತ ನೋಡಕ್ ಹೋದ್ರೆ ನನ್ನ ಹತ್ರನೂ ದುಡ್ಡೈತೆ, ಅಪ್ಪನ ಹತ್ರನೂ ದುಡ್ಡೈತೆ. ಅಪ್ಪ ನಾನು ಇಬ್ರು ಡೈಲಿ ಹೋಗಿ ಹೋಟ್ಲಲ್ಲೇ ತಿನ್ಕೊಂಡು ಬರ್ತಿದ್ದು. ಮನೆ ಅಂತ ಹಾಕಿರ್ಬೇಕು. ಮನೆ ಸಂಸಾರ ಅಂದ್ರೆ ಅವಳೇ ಮಾಡಬೇಕು ಇವಳೇ ಮಾಡಬೇಕು ಅಂತಿಲ್ಲ, ಇಬ್ರು ಹಂಚ್ಕೊಂಡು ಮಾಡಬೇಕು, ಅದೇ ಸಂಸಾರ. ನಮಗೆ ನಿಮ್ಗಳ ಥರ ಬುದ್ಧಿ ಇಲ್ಲ. ನಾವು ಯಾವುದ್ರಲ್ಲಾದ್ರೂ ಒಂದು ಕೈ ಮೇಲೆ, ನಾವೊಬ್ಬರೇ ತಿನ್ಕೊಂಡು ಬಂದಿಲ್ಲ, ನಿಮಗೋಸ್ಕರನೂ ತಂದಿದ್ದೀವಿ. ಕಿಚನಲ್ಲಿ ಹೋಗಿ ನೋಡಿ, ನೀವು ಬಿರಿಯಾನಿ ತಗೊಂಡು ತಿನ್ನಿ. ಸೊಸೆ ನಾನೇ ಮಾಡ್ತೀನಮ್ಮ, ನೀನು ಬಿರಿಯಾನಿ ಮಾಡಿಬಿಡ ಆಯ್ತಾ? ಇಲ್ಲ ಅತ್ತೆ, ನಾನೇ ಮಾಡ್ತೀನಿ. ನೀವೇನು ಕೂತ್ಕೊಳ್ಳಿ, ಆರಾಮಾಗಿ ನಾನೇ